ವಿದ್ಯಾರ್ಥಿ ವೀಕ್ಷಕರೇ, ಈ ಒಂದು ನಿಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಈ ಪದ್ಯದ 2ನೇ ಭಾಗವನ್ನು ನಾವು ಈಗ ತಿಳಿಯೋಣ. 3ನೇ ನುಡಿಯಲ್ಲಿ ಈಗ ನಾವು ಮೊದಲು ನೋಡಿದ್ದೆವು. ಆ ಉತ್ತರ ಕುಮಾರ ಹೇಡಿತನದಿಂದ ರಥದಿಂದ ಇಳಿದು ಓಡಲು ಪ್ರಾರಂಭಿಸುತ್ತಾನೆ. ಈಗ 3ನೇ ನುಡಿಯಲ್ಲಿ ಅರ್ಜುನ ಏನು ಹೇಳ್ತಾನೆ ನೋಡಿ. ಮನದ ಲೊಡೆವಂತೆ ನಗುತ್ತಾ ಅರ್ಜುನನು ಗಜರಿದನು. ಎಲ್ಲವೋ ಸಭೆಯಲ್ಲಿ ವನಜಮುಖಿಯರ ಮುಂದೆ ಸೊರಹಿದೆ. ಬಾಯಿಗೆ ಬಂದಂತೆ ಅನುವರದೊಳೇನಾಯ್ತು ರಿಪುವ ಹಿನಿಯ ನರಿಯದೆ ನಾಡ ನರಿವೋಲೆನಗೆ ನೀ ಹಲುಗಿರಿಯೇ ಬಿಡುವೆನೆ ಕಾದು ನಡೆಯಂದ. ಏನು ಹೇಳ್ತಾ ಇದ್ದಾನೆ ಅರ್ಜುನ? ಆತ ತನ್ನ ಕೆದರಿದ ಕೂದಲ ಆ ಸ್ಥಿತಿಯಲ್ಲಿ ಓಡಿ ಹೋಗಲು ಪ್ರಾರಂಭ ಜಿಗಿದಾಗ ರಥದಿಂದ ಇಲ್ಲಿ ಮನದ ಲೊಡೆವಂತೆ ಅಂತ ಅಂದರೆ ಇಲ್ಲಿ ಅರ್ಜುನನಿಗೆ ಬಹಳಷ್ಟು ಗಹಗಹಿಸುವಂತಹ ನಗು ಅವನ ಮನಸ್ಸಿನಲ್ಲಿಯೇ ಬರುತ್ತದೆ. ಇದರ ಅರ್ಥ ಅರ್ಜುನನಿಗೆ ಬಹಳ ನಗು ಬರುತ್ತದೆ. ನಗುತ್ತಾ ಅರ್ಜುನ ಏನು ಹೇಳ್ತಾನೆ ನೋಡ್ರಿ. ಅರ್ಜುನನು ಗಜರಿದ ಅಂತಂದರೆ ಗದರಿಸುತ್ತಾನೆ. ಆತನನ್ನು ಉತ್ತರ ಕುಮಾರನನ್ನು ಗದರಿಸಿ ಏನು ಹೇಳ್ತಾನೆ? ಎಲವೋ ಉತ್ತರ ಕುಮಾರ ಸಭೆಯಲ್ಲಿ ಅಂತಂದರೆ ಆ ಒಂದು ಆಸ್ಥಾನದಲ್ಲಿ ವನಜಮುಖಿಯರ ಮುಂದೆ. ವನಜಮುಖಿ ಅಂತಂತಂದರೆ ತಾವರೆಯಂತಹ ಸುಂದರ ಮುಖವುಳ್ಳಂತಹ ಆ ಸ್ತ್ರೀಯರ ಮುಂದೆ ಸೊರಹಿದೆ. ಎಷ್ಟೊಂದು ಜಂಬ ಕೊಚ್ಕೊಂಡೆ ಬಾಯಿಗೆ ಬಂದಂತೆ. ಆ ಒಂದು ಸ್ತ್ರೀಯರ ಮುಂದೆ ಎಷ್ಟೊಂದು ಜಂಬ ಕೊಚ್ಕೊಂಡೆ ಎಲ್ಲ ಬಾಯಿಗೆ ಬಂದಂತೆ. ಅನುವರದೊಳೇನಾಯಿತು? ಅನುವರ ಅಂತಂತಂದರೆ ಈ ಒಂದು ರಂಗಭೂಮಿಯಲ್ಲಿ ನಿನಗೆ ಏನಾಯಿತು? ಆ ಒಂದು ನಿನ್ನ ಜಂಬ, ಆ ನಿನ್ನ ಒಂದು ರೋಷದ ಮಾತುಗಳು ಎಲ್ಲಿ ಹೋದವು ಈಗ ಅಂತ ಇಲ್ಲಿ ಅರ್ಜುನ ಉತ್ತರ ಕುಮಾರನನ್ನು ನಗುತ್ತಾ ಕೇಳ್ತಾ ಇದ್ದಾನೆ. ಅವನನ್ನು ಗದರಿಸಿ ಕೇಳ್ತಾ ಇದ್ದಾನೆ. ಹಾಗೆ ರಿಪುವಾಹಿನಿಯ ನರಿಯದೆ. ರಿಪುವಾಹಿನಿ ಅಂತಂತಂದರೆ ಶತ್ರು ಸೈನ್ಯವನ್ನು ಅವರು ಕೂಡ ಯುದ್ಧ ಮಾಡದೆ ನಾಡ ನರಿ ಒಲೆನಗೆ ನೀನು ನಾಡ ನರಿಯಂತೆ ಅಂದರೆ ಊರಿನ ಒಂದು ಹೇಡಿಯ ಹಾಗೆ ನಾಡ ನರಿಯಂತೆ ಊರಿನ ನರಿಯಂತೆ ನೀ ಹಲುಗಿರಿಯೇ ಬಿಡುವೆನೆ. ನೀನು ಹಲ್ಲು ಕಿಸಿದರೆ ನಾನು ನಿನಗೆ ಬಿಡುತ್ತೇನಾ? ನೀನು ನಾಡ ನರಿಯಂತೆ ಊರಿನ ನರಿಯಂತೆ ಸುಮ್ಮನೆ ಆಸ್ಥಾನದಲ್ಲಿ ಜಂಬ ಕೊಚ್ಕೊಂಡು ಮಾತಾಡ್ದ ಹಾಗೆ ನೀನು ಇಲ್ಲಿ ಹಲ್ಲು ಕಿಸಿದರೆ ನಾನು ನಿನ್ನನ್ನು ಬಿಡುತ್ತೇನಾ? ಬಿಡುವೆನೆ ಕಾದು ನಡೆಯಂದ. ಕಾದು ಅಂತಂದರೆ ನಡಿ ಯುದ್ಧ ಮಾಡು. ಕಾದು ಯುದ್ಧ ಮಾಡು ನಡೆಯಂದ. ಇಲ್ಲಿ ಅರ್ಜುನ ಯುದ್ಧ ಮಾಡು ನಡೆಯೆಂದು ಉತ್ತರ ಕುಮಾರನನ್ನು ಹೇಳ್ತಾನೆ. ಆಗ ಅರ್ಜುನನ ಮಾತು ಕೇಳಿ ಇಲ್ಲಿ ಉತ್ತರ ಕುಮಾರ ತನ್ನ ಹೇಡಿತನದ ಮಾತುಗಳನ್ನು ಈ ಒಂದು ಕಡೆಯ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ ನೋಡಿ. ಧುರದಲೋಡಿದ ಪಾತಕವ ಭೂಸುರರು ಕಳೆದ ಪರ ಅಶ್ವಮೇಧವ ಧರಣಿಯಲ್ಲಿ ಪ್ರತ್ಯಕ್ಷವಾಗಿಯೇ ಮಾಡಬಹುದೆಮಗೆ ಸುರರ ಸತಿಯರ ಒಲ್ಲೆಯಮಗೆ ಮರಮನೆಯ ನಾರಿಯರೇ ಸಾಕಿ ಅಮ್ಮರಸುತನವ ನಮಗೆ ಇಂದ್ರ ಪದವಿಯು ಬಿಟ್ಟು ಕಳೆಹೆಂದೆ. ಇಲ್ಲಿ ಏನು ಹೇಳ್ತಾ ಇದ್ದಾನೆ? ಈ ಒಂದು ಹಳೆಗನ್ನಡ ಅಂತಂತಂದರೆ ಇಲ್ಲಿ ಫುಲ್ ಸ್ಟಾಪ್ ಕಾಮ ಏನೂ ಬರುವುದಿಲ್ಲ. ಎಲ್ಲ ಮುಂದಿನ ಒಂದು ಪದಕ್ಕೆ ಹಿಂದಿನ ಪದ ಕಲಿಸ್ಕೊಂಡೇ ಕೊಟ್ಟಿರ್ತಾರೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಓದಬೇಕಾಗುತ್ತದೆ. ಹೌದಾ? ನೋಡಿ, ಧುರದಲೋಡಿದ ಪಾತಕವ ಧುರದ ಅಂತಂತಂದರೆ ಯುದ್ಧ ಭೂಮಿಯಿಂದ ಓಡಿದ ಪಾತಕವ. ಯಾರು ರಣರಂಗ ಭೂಮಿಯಿಂದ ಪಲಾಯನ ಮಾಡುತ್ತಾರೆ, ತನ್ನ ಜೀವಕ್ಕೆ ಹೆದರಿ ಆ ಒಂದು ಶತ್ರು ಸೈನ್ಯವನ್ನು ನೋಡಿಕೊಂಡು ಯಾರು ಹೆದರ್ಕೊಂಡು ಆ ಒಂದು ಯುದ್ಧ ಭೂಮಿಯಿಂದ ಓಡಿ ಹೋಗ್ತಾರಲ್ಲ ಅಂಥವರನ್ನು ಪಾತಕರು ಅಂತ ಹೇಳ್ತಾರೆ. ಪಾಪಿಗಳು, ಪಾಪಿಷ್ಠರು ಅಂತ ಹೇಳ್ತಾರೆ. ಅಂತಹ ಪಾಪವನ್ನು ಒದಗಿಸ್ತಾರೆ ನಮ್ಮ ಭೂಮಿಗೆ ಓಡಿ ಹೋಗಿ. ಆ ಒಂದು ಪಾಪವನ್ನು ಕಳೀಲಿಕ್ಕೆ ಭೂಸುರರು ಅಂತಂತಂದರೆ ಯಾಗ ಯಜ್ಞ ಹೋಮ ಹವನ ಇವೆಲ್ಲ ಮಾಡ್ತಾರಲ್ಲ ಅವರನ್ನು, ಬ್ರಾಹ್ಮಣರನ್ನು ಭೂಸುರರು ಅಂತ ಹೇಳ್ತಾರೆ. ಆ ಭೂಸುರರು, ಆ ಬ್ರಾಹ್ಮಣರು ಎಂತಹ ಯಜ್ಞ ಯಾಗಗಳನ್ನು ಮಾಡಿ ಅವರು ಮಾಡಿದ ಪಾಪವನ್ನು ಸರಿಪಡಿಸ್ತಾರೆ. ಆ ರೀತಿ ಈಗ ತಾನು ಓಡ್ತಾ ಇದ್ದಾನಲ್ಲ ಭೂಮಿಯನ್ನು ಬಿಟ್ಟು, ಯುದ್ಧ ಭೂಮಿಯನ್ನು ಬಿಟ್ಟು ಉತ್ತರ ಕುಮಾರ. ಆದ್ದರಿಂದ ಈ ಮಾತನ್ನು ಹೇಳ್ತಾ ಇದ್ದಾನೆ, ಜ್ಞಾನಪಕ್ಕೆ ತರಿಸ್ತಾ ಇದ್ದಾನೆ ಅರ್ಜುನನಿಗೆ. ನಾನು ಓಡೋದ್ರೇನಾಯಿತು, ಅದನ್ನು ಸರಿಪಡಿಸೋಕ್ಕೆ ಭೂಸುರರು ಇದ್ದಾರಲ್ಲ ಅಂತ ಹೇಳಿ. ಹಾಗೆ
ಅಶ್ವಮೇಧವ ಧರಣಿಯಲ್ಲಿ ಪ್ರತ್ಯಕ್ಷವಾಗಿಯೇ ಮಾಡಬಹುದೆಮಗೆ. ಮತ್ತು ಅವನೇನು ಹೇಳ್ತಾನೆ, ನಾನು ಯಾಕೆ ಯುದ್ಧ ಮಾಡಲಿ, ನಮಗೇನು ಕಡಿಮೆ ಇದೆ, ನಾನು ಒಬ್ಬ ರಾಜನ ಮಗನಾಗಿದ್ದೇನೆ, ನಾನು ರಾಜಕುಮಾರನಾಗಿದ್ದೇನೆ, ನಮಗೇನು ಕಡಿಮೆ ಇದೆ, ನಾವೀಗ ಏಕೆ ಯುದ್ಧ ಮಾಡಬೇಕು, ಏಕೆ ನಮ್ಮ ಪ್ರಾಣವನ್ನು ಕಳ್ಕೋಬೇಕು. ಅಶ್ವಮೇಧವ ಧರಣಿಯಲ್ಲಿ ಪ್ರತ್ಯಕ್ಷವಾಗಿಯೇ ಮಾಡಬಹುದು. ಬಹಳ ಶೂರರು, ಬಹಳ ಜನಪ್ರಿಯವಾದಂತಹ ರಾಜ ಮಹಾರಾಜರು ಏನು ಮಾಡ್ತಿದ್ರು, ಒಂದು ಕುದುರೆಯನ್ನು ಸಂಚಾರಕ್ಕೆ ಬಿಡ್ತಿದ್ರು. ಆ ಕುದುರೆಯನ್ನು ಯಾರು ತನ್ನ ಹಿಡಿತದಲ್ಲಿ ತೆಗೆದುಕೊಂಡು ಕಟ್ಟು ಹಾಕಿ ಯುದ್ಧವನ್ನು ಮಾಡಿ ಜಯಗಳಿಸ್ತಿದ್ರಲ್ಲ, ಅಂಥವರನ್ನು ಅಪಾರ ಸಂಪತ್ತನ್ನು ನೀಡಲಾಗುತ್ತಿತ್ತು. ಅಂತಹ ಅಶ್ವಮೇಧ ಯಾಗ ಮಾಡೋರು ನಾವು, ನಮಗೇನು ಕಡಿಮೆ ಇದೆ, ಮಾಡಬಹುದೆಮಗೆ. ಅಶ್ವಮೇಧವ ಧರಣಿಯಲ್ಲಿ, ಧರಣಿ ಅಂತಂದರೆ ಭೂಮಿಯ ಮೇಲೆ ಪ್ರತ್ಯಕ್ಷವಾಗಿ ನಾವಾಗಿಯೇ ಮಾಡ್ತೀವಲ್ಲ ಅಂತಹ ಯಾಗವನ್ನು, ಅಶ್ವಮೇಧ ಯಾಗವನ್ನು ನಮಗೇನು ಕಡಿಮೆ ಇದೆ. ಸುರರ ಸತಿಯರ ನೊಲ್ಲೆ ನಮಗೆ. ಸುರರ ಸತಿಯರು ಅಂತಂತಂದರೆ ಯಾರು ಯುದ್ಧ ಮಾಡುವಾಗ ತಮ್ಮ ವಿರುದ್ಧ ಹೋರಾಡುವ ರಾಜರನ್ನು ಸೋಲಿಸ್ತಾರಲ್ಲ, ಆ ಒಂದು ಸಾಮ್ರಾಜ್ಯದ ಜೊತೆಗೆ ಆ ರಾಜರ ಹೆಂಡತಿಯರನ್ನು, ಸತಿಯರನ್ನು ಕೂಡ ತಮ್ಮ ವಶವನ್ನು ಮಾಡ್ಕೋತಿದ್ರು. ಅದಕ್ಕಾಗಿ ಇವನು ಏನು ಹೇಳ್ತಾ ಇದ್ದಾನೆ, ಇವನಿಗೀಗ ಯುದ್ಧನೂ ಮಾಡೋದು ಬೇಕಾಗಿಲ್ಲ, ರಾಜರ ಸತಿಯರೂ ಬೇಕಾಗಿಲ್ಲ. ಸುರರ ಸತಿಯರ ನೊಲ್ಲೆ ಒಮಗೆ. ನೊಲ್ಲೆ ಅಂತಂದರೆ ಒಲ್ಲೆ, ಒಲ್ಲೆ ಅಂತಂದರೆ ಬೇಡ ನಮಗೆ. ಆ ಯುದ್ಧ ಮಾಡಿ ಅವರ ಸತಿಯರು ನಮಗೆ ಬೇಡ, ಯಮಗೆ ಅರಮನೆಯ ನಾರಿಯರೇ ಸಾಕು. ನೋಡಿ, ನಮಗೆ ನಮ್ಮ ಅರಮನೆಯಲ್ಲಿ ಬಹಳ ಸುಂದರವಾದ ವನಜಮುಖಿಯ ಮುಖದಂತೆ ಸುಂದರವಾದ ನಾರಿಯರಿದ್ದಾರಲ್ಲ, ಅವರೇ ಸಾಕು ನಮಗೆ. ಇನ್ನು ಬೇರೆಯರ ರಾಜರ ನಾರಿಯರು ನಮಗೆ ಬೇಡ. ಯಾಕಂದರೆ ಇಲ್ಲಿ ಹೇಳಿ ಈತನಿಗೆ ಯುದ್ಧ ಮಾಡೋದೇ ಇಲ್ಲ, ಹೌದಲ್ವಾ. ನಾರಿಯರೇ ಸಾಕೆಂಬ ಅರಸುತನ. ನಮ್ಮ ಅರಸುತನಕ್ಕೆ ನಮಗೆ, ನಮ್ಮ ಅರಸುತನ ನಮಗೆ ಹೇಗಿದೆ, ಇಂದ್ರ ಪದವಿ ಇದ್ದ ಹಾಗೆ ನಮ್ಮ ಅರಸುತನ ನಮಗೆ ಸುರಕ್ಷಿತವಾಗಿದ್ದರೆ ನಮಗೆ ಅದು ಒಂದು ಇಂದ್ರನ ಪದವಿ ಇದ್ದ ಹಾಗೆ ಸಾಕು. ಅಷ್ಟು ನಮಗೆ ಬಿಟ್ಟುಕೊಳ್ಳೆ ಎಂದ. ಈಗ ನನ್ನನ್ನು ಬಿಟ್ಟು ನನಗೆ ಇಲ್ಲಿಂದ ಕಳಿಸ್ಬಿಡು ಅಂತ ಇಲ್ಲಿ ತನ್ನ ಹೇಡಿತನದ ಮಾತುಗಳನ್ನು ಉತ್ತರ ಕುಮಾರ ಹೇಳ್ತಾ ಇದ್ದಾನೆ. ತುಂಬ ಇಂಟ್ರೆಸ್ಟಿಂಗ್ ಇತ್ತಲ್ವಾ. ಧನ್ಯವಾದಗಳು. ವಿದ್ಯಾರ್ಥಿ ವೀಕ್ಷಕರೇ, ಈ ಒಂದು ಹಳೆಗನ್ನಡದ ಸಂದರ್ಭಗಳು ನೀವು ನೆನಪಿನಲ್ಲಿಟ್ಕೋಬೇಕು, ಅರ್ಥ ಮಾಡಿಕೊಂಡು. ಏಕೆಂದರೆ ಸಂದರ್ಭ ಹಾಕುತ್ತಾರಲ್ಲ ಎಕ್ಸಾಮ್ನಲ್ಲಿ, ಪರೀಕ್ಷೆಯಲ್ಲಿ ಹಳೆಗನ್ನಡದ ಸಂದರ್ಭಗಳು ಹಾಕಿ ಇರುತ್ತಾರೆ. ಅದು ನಿಮಗೆ ಅರ್ಥ ಆದರೆ ಅದನ್ನು ನೀವು ಸಂಕ್ಷಿಪ್ತವಾಗಿ ಬರೆಯಬಹುದು. ಏಕೆಂತಂದರೆ ನೀವು ಸಾರಾಂಶ ಕೇಳಿದ ಮೇಲೆ ನಿಮಗೆ ಆ ಒಂದು ವಾಕ್ಯ ಯಾವುದು, ಯಾವ ಒಂದು ಸಂದರ್ಭದಲ್ಲಿ ಯಾರು ಹೇಳಿದರು ಅಂತ ನಿಮಗೆ ಗೊತ್ತಾಗಬೇಕು, ಹೌದಲ್ವಾ. ಈಗ ನೋಡಿ, ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡಿಯಲ್ಲಿ, ಇದರಲ್ಲಿ ಶಿವ ಶಿವ ಕಾಜಿಗಿಲಿದವು. ಇದು ಉತ್ತರ ಕುಮಾರ ಯಾವಾಗ ಹೇಳ್ತಾನೆ, ಆ ಒಂದು ಬೃಹತ್ತಾದ ಸೈನ್ಯವನ್ನು ನೋಡಿಕೊಂಡು, ಈ ಒಂದು ಬೃಹತ್ತಾದ ಸೈನ್ಯದ ಕೂಡನೆ ನಾವು ನಮ್ಮಿಂದ ಹೋರಾಟ ಮಾಡಲು ಸಾಧ್ಯವಿಲ್ಲ, ಈ ಒಂದು ಸೈನ್ಯದ ಜೊತೆ ಕೇವಲ ಒಬ್ಬನೇ ಹೋರಾಟ ಮಾಡ್ಬೋದು, ಅದು ಮೃಡನು ಅಂತಂದರೆ ಆ ಶಿವ ಒಬ್ಬನೇ. ಶಿವ ಶಿವ ದೇವರೇ ದೇವರೇ ಕಾದಿಗಿಲಿದೆವು, ಆಯಿತು ನಾವು ಇವರು ಕೂಡ ಯುದ್ಧ ಮಾಡಿ ನಾವು ಗೆದ್ದ ಹಾಗೇನೆ ಅನ್ನುವ ಇದು ಈ ಒಂದು ಸಂದರ್ಭದ ಅರ್ಥ. ಎರಡನೇದ್ದು, ನೀಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡಿಯಲ್ಲಿ. ಇದು ಅಂತೂ ಪದ್ಯದ ಹೆಸರೇ ಆಗಿದೆ. ಇದ್ದ ಸ್ಥಿತಿಯಲ್ಲಿ ಕೆದರಿದ ಕೂದಲಲ್ಲಿ ಆ ಒಂದು ಯುದ್ಧ ಭೂಮಿಯಿಂದ ಹೆದರಿ ಓಡ್ತಾ ಇರೋದೊಂದು ಸಂದರ್ಭ. ಇದು ಅಂತೂ ತಮಗೆ ಗೊತ್ತಿರಬೇಕು. ನಾಡ ನರಿಯಬೋಲು ಹಲುಗಿರಿಯೇ ಬಿಡುವೇನೆ. ಊರಿನ ಒಂದು ನರಿಯ ಹಾಗೆ ನೀನು ಹಲ್ಲಿಕಿಸಿದರೆ ನಾನು ನಿನ್ನನ್ನು ಬಿಡುತ್ತೇನಾ, ನಡಿ ಯುದ್ಧಕ್ಕೆ ನಡಿ ಅಂತ ಹೇಳುವ ಸಂದರ್ಭ ಇದು. ಅರಮನೆಯ ನಾರಿಯರೇ ಸಾಕು, ನಮ್ಮ ಅರಮನೆಯ ನಾರಿಯರೇ ಸಾಕು, ಯುದ್ಧ ಮಾಡಿ ಬೇರೆ ಅರಸರ ನಾರಿಯರು ನಮಗೆ ಬೇಡ, ನಮ್ಮ ಅರಮನೆಯ ನಾರಿಯರೇ ನಮಗೆ ಸಾಕು. ಈ ಒಂದು ಇದರ ಅರ್ಥ. ಇದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಧನ್ಯವಾದಗಳು.